ಓಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಮ್ಮ ರಾಜ್ಯ ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿಯವರು ಸುಮಾರು 500 BCE ಅಂದರೆ ಸಾಧಾರಣ ನಮ್ಮ ಸಾಮಾನ್ಯ ಕಾಲಯುಗ ಪ್ರಾರಂಭವಾಗಕ್ಕಿಂತ ಮೊದಲಿನ ವರ್ಷಗಳಿಗೆ ಇಂಗ್ಲೀಷ್ನಲ್ಲಿ BCE ಅಂತ ಹೇಳ್ತೀವಿ ನಾವು. 500 BCE ವರ್ಷಗಳ ಹಿಂದೆ ಅವರು ಜನಿಸಿದ್ರು ಅನ್ನುವಂಥದ್ದು ತಿಳಿದು ಬರ್ತದೆ. ವಾಲ್ಮೀಕಿ ಅವರ ಮೂಲ ಹೆಸರು ರತ್ನಾಕರ ಅಥವಾ ಅಗ್ನಿಶರ್ಮ ಎಂದು ಕೂಡ ಇತ್ತು. ಈತ ಮೂಲತಃ ಬಾಲ್ಯದಲ್ಲಿಯೇ ಕಳೆದುಕೊಂಡ ಬಾಲಕನಾಗಿದ್ದರು. ಅವರು ಬೇಡರ ಗುಂಪಿಗೆ ಸಿಕ್ಕು, ಬೇಡರ ಒಂದು ಕುಟುಂಬಕ್ಕೆ ಸಿಕ್ಕು ದೊರಕಿ ಬೇಡರ ಮನೆಯಲ್ಲಿ ಬೆಳೆದರು ಅನ್ನುವಂಥದ್ದು ಒಂದು ಪ್ರತೀತಿ ಇದೆ. ಇನ್ನೊಂದು ಇಲ್ಲ, ಅವರು ಹುಟ್ಟುತ್ತಲೇ ಬೇಡರ ಕುಟುಂಬದಲ್ಲಿ ಹುಟ್ಟಿದ್ರು ಅನ್ನುವಂಥದ್ದಿದೆ. ಬೇಡರು ಅಂದ ಮೇಲೆ ಸಾಮಾನ್ಯವಾಗಿ ಬೇಟೆಯಾಡಿಕೊಂಡು ಬದುಕುವಂಥದ್ದು ಅವರ ಕುಲಕಸು. ಈ ನಡುವೆ ಮತ್ತೊಂದು ಅವರ ಬಾಲ್ಯ ಅಥವಾ ಯೌವನ ಜೀವನದ ಬಗ್ಗೆ ಇರ್ತಕ್ಕಂಥ ಒಂದು ಕಳಂಕ ಏನಂತ ಹೇಳಿದ್ರೆ, ಅವರು ಆ ಕಾಲಕ್ಕೆ ಲೂಟಿಕೋರರಾಗಿದ್ದರು, ಕಳ್ಳತನ ಮಾಡ್ತಿದ್ರು. ಅವರು ಸ್ವತಃ ದುಡಿಲಾರದೇ ಇಂಥ ಒಂದು ಪಾಪದ ಗಳಿಕೆಯಿಂದಲೇ ತಮ್ಮ ಕುಟುಂಬವನ್ನು ಸಾಕ್ತಾ ಇದ್ದರು ಅನ್ನುವಂಥದ್ದು ಒಂದು ಕಥೆ. ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದಾಗ ರತ್ನಾಕರ, ವಾಲ್ಮೀಕಿ ಆಗೋಕ್ಕಿಂತ ಮುಂಚೆ ರತ್ನಾಕರ ಈ ರೀತಿ ತಪ್ಪುಗಳನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾರದ ಮುನಿಗಳು ಭೇಟಿಯಾಗ್ತಾರೆ. ನಾರದ ಮುನಿಗಳು ಅವ್ರಿಗೆ ಹೇಳ್ತಾರೆ, ನೀನು ಮಾಡ್ತಿರ್ತಕ್ಕಂಥದ್ದು ತಪ್ಪು. ಈ ರೀತಿ ನೀನು ವಾಮ ಮಾರ್ಗದಲ್ಲಿ ಲೂಟಿ ಮಾಡ್ತಕ್ಕಂಥದ್ದು, ಜನರಿಗೆ ಬೆದರಿಸಿ ಏನಂತ ಹೇಳಿದ್ರೆ ಹಣ ಆಭರಣಗಳನ್ನು ಕದ್ದುಕೊಂಡು ಹೋಗಿ ನಿನ್ನ ಕುಟುಂಬವನ್ನು ಸಂಸಾರವನ್ನು ಸಾಗಿಸುವಂಥದ್ದು ಇದೆಯಲ್ಲ, ಅದು ಪಾಪದ ಕೆಲಸ. ಬೇಕಾದರೆ ಹೋಗಿ ಕೇಳು ನಿನ್ನ ಕುಟುಂಬದವರಿಗೆ, ನೀನು ಮಾಡ್ತಕ್ಕಂಥ ಈ ಪಾಪದ ಕೆಲಸಕ್ಕೆ ನಿನ್ನ ಕುಟುಂಬದವರು ನಾಳೆ ಭಾಗಿದಾರರಾಗುತ್ತಾರೆ. ನಿನ್ನ ಶಿಕ್ಷೆ, ನಿನಗೆ ಸಿಗ್ತಕ್ಕಂಥ ಶಿಕ್ಷೆಗೆ ಅವರು ಭಾಗಿಗಳಾಗ್ತಾರೆ, ಕೇಳು ನೀನು ಅಂತ ತಿಳ್ಕೊಂಡು ಈ ರೀತಿ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ರತ್ನಾಕರನ ಮನಸ್ಸು ಪರಿವರ್ತನೆ ಆಗ್ತದೆ. ಅದು ಹೇಗೋ ಅವರಲ್ಲಿ ಅಷ್ಟು ವಿದ್ಯೆ ಇತ್ತು, ಅವರಲ್ಲಿ ಆಯಿತು ಒಂದು ಸಂಸ್ಕೃತದ ಪಾಂಡಿತ್ಯ ಇತ್ತು, ಗೊತ್ತಿಲ್ಲ. ನಾರದ ಮುನಿಗಳ ಆ ಒಂದು ಪ್ರೇರಣೆಯ ನಂತರ ಅವರು ಏನಂತಂದರೆ ತಪಸ್ಸು ಮಾಡಲಿಕ್ಕೆ ತೊಡಗುತ್ತಾರೆ. ರತ್ನಾಕರ ಕುಳಿತಲ್ಲಿ ಅವರು ಧ್ಯಾನಸ್ಥ ಸ್ಥಿತಿಯಲ್ಲಿ ಎಷ್ಟು ದೀರ್ಘವಾದಂಥ ಧ್ಯಾನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಸುತ್ತ ಹುತ್ತ ಬೆಳೀತದೆ ಅಂತ ಹೇಳಲಾಗ್ತದೆ. ಹುತ್ತಕ್ಕೆ ಸಂಸ್ಕೃತ ಭಾಷೆಯಲ್ಲಿ ವಾಲ್ಮ ಅನ್ನುವಂಥ ಒಂದು ಪದದ ಒಂದು ಸಂಬಂಧ ಇದೆ. ಆ ಕಾರಣಕ್ಕೋಸ್ಕರ ಅವರು ವಾಲ್ಮೀಕಿ ಅನ್ನುವಂಥ ಹೆಸರು ಬಂತು ಅನ್ನೋದು. ಹೀಗೆ ಧ್ಯಾನಸ್ಥರಾಗಿ ಪರಿವರ್ತನೆಗೊಳ್ಳತಕ್ಕಂಥ ರತ್ನಾಕರ ವಾಲ್ಮೀಕಿಯಾಗಿ ಪರಿವರ್ತನೆಯಾಗಿ ಅವರಲ್ಲಿದ್ದಂತಹ ಒಂದು ಯಾವುದೋ ಒಂದು ದೈವಿ ಶಕ್ತಿ ಅಂತಲೇ ಹೇಳಬಹುದು, ಆ ರೀತಿ ಒಂದು ಸಂಸ್ಕೃತದಲ್ಲಿ ಪಾಂಡಿತ್ಯ ಇತ್ತು. ಅವರು ನಾರದ ಮುನಿಗಳ ಒಂದು ಪ್ರೇರಣೆಯ ಪ್ರಕಾರ ರಾಮನ ನಾಮವನ್ನು ಅವರು ಜಪಿಸಲಿಕ್ಕೆ ಶುರು ಮಾಡ್ತಾರೆ. ರಾಮನಾಮವನ್ನು ಅವರು ಜಪಿಸಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಪ್ರಖ್ಯಾತರಾಗಿದ್ದಂಥ ರಾಮಕಥೆಯನ್ನು ಬರೀಲಿಕ್ಕೆ ಇವರಿಗೆ ಪ್ರೇರಣೆ ಆಗ್ತದೆ. ವಾಲ್ಮೀಕಿಯವರು ಮಹರ್ಷಿ ವಾಲ್ಮೀಕಿಯಾಗಿ ರಾಮಾಯಣವನ್ನು ಅವರು ಬರೀತಾರೆ. ಹೀಗಾಗಿ ರಾಮಾಯಣದ ಕರ್ತೃ ವಾಲ್ಮೀಕಿ ಅನ್ನೋದರಲ್ಲಿ ಯಾವುದೇ ಸಂದೇಹಗಳಿಲ್ಲ. ಅಂಥ ಒಂದು ಮಹಾಕಾವ್ಯವನ್ನು ಇಡೀ ದೇಶ, ಇಡೀ ಜಗತ್ತು ಮೆಚ್ಚತಕ್ಕಂಥ ನಮ್ಮ 2 ಮಹಾಪುರಾಣಗಳಲ್ಲಿ ಒಂದಾಗಿರ್ತಕ್ಕಂಥ ರಾಮಾಯಣವನ್ನು ಬರೆದವರು ಮಹರ್ಷಿ ವಾಲ್ಮೀಕಿ ಅನ್ನುವುದು ಬಹಳ ಮಹತ್ವದ ವಿಷಯ. ಹೀಗಾಗಿ ವಾಲ್ಮೀಕಿಯವರ ಪೂರ್ವ ಜೀವನ, ಅವರು ಯಾವ ಕುಲದಲ್ಲಿ ಹುಟ್ಟಿದರು, ಅವರು ಹೇಗೆ ಅಪರಾಧಗಳನ್ನು ಮಾಡಿದರು ಇತ್ಯಾದಿ ನಮಗೆ ಮುಖ್ಯ ಆಗುವುದಿಲ್ಲ. ಅವರ ಪರಿವರ್ತನೆ ಆದಂಥ ಬದುಕು, ಅವರು ತಪಸ್ಸನ್ನು ಮಾಡಿ ತದನಂತರ ಅವರು ಏನಂತ ಹೇಳಿದ್ರೆ ಈ ರೀತಿ ಒಂದು ಸಂಸ್ಕೃತದಲ್ಲಿ ಶ್ರೇಷ್ಠ ಒಂದು ಮಹಾಪುರಾಣವನ್ನು ಬರೆದ ಕಾರಣಕ್ಕೋಸ್ಕರ ಮಹರ್ಷಿ ವಾಲ್ಮೀಕಿಯವರು ನಮಗೆ ಬಹಳ ಮಹತ್ವದ ವ್ಯಕ್ತಿಗಳಾಗಿ ಅನಿಸ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಈ ದೇಶ ಅಂತ ಹೇಳಿದರೆ ನಮಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಮಾಡಲಿಕ್ಕೆ ಇವತ್ತು ತೊಡಗಿದೆ. ಹಾಗೆ ರಾಮಾಯಣದ ಕುರಿತಾಗಿ ಹೇಳಬೇಕಾದ್ರೆ ಇಡೀ ಜಗತ್ತಿನ ಯಾವ ಮಹಾಕಾವ್ಯಗಳಿಗೂ ಸಹಿತ ಕಮ್ಮಿ ಅಲ್ಲದಂಥ ಒಂದು ಕಾವ್ಯ. ಮುಖ್ಯವಾಗಿ ರಾಮನ ಆದರ್ಶ, ಸೀತೆಯ ಪಾತಿವ್ರತೆ, ರಾಮನ ಅನುಯಾಯಿಯಾಗಿ ಅನುಸರಣೆಯಾಗಿ ಬರ್ತಕ್ಕಂಥ ಲಕ್ಷ್ಮಣ, ಅಲ್ಲಿ ಬರ್ತಕ್ಕಂಥ ಹನುಮಂತ, ಇತರೆ ಪಾತ್ರಗಳು, ಮುಖ್ಯವಾಗಿ ನಡೀತಕ್ಕಂಥ ಕಥೆ ರಾವಣನ ಪ್ರವೇಶ, ರಾವಣ ಸೀತೆಯನ್ನು ಕದ್ದೊಯ್ದಿರ್ತಕ್ಕಂಥದ್ದು, ಸೀತೆಯನ್ನು ಕರೆತರ್ತಕ್ಕಂಥದ್ದು, ರಾವಣನ ಜೊತೆಗೆ ರಾಮ ಮತ್ತು ಲಕ್ಷ್ಮಣರ ಯುದ್ಧ, ರಾಮನಿಗೆ ಬೆಂಬಲವಾಗಿ ನಿಲ್ಲತಕ್ಕಂಥ ವಾನರ ಪಡೆ, ಎಲ್ಲದಕ್ಕೂ ಮುಖ್ಯವಾಗಿ ರಾಮನ ವ್ಯಕ್ತಿತ್ವ ರಾಮಾಯಣದಲ್ಲಿ ಕಂಡುಬರ್ತಕ್ಕಂಥ ಮಹತ್ವದ ಅಂಶ.
ಅದು ಎಲ್ಲ ಕಾಲಕ್ಕೂ ಸಹಿತ ಆದರ್ಶವಾಗ್ತಕ್ಕಂಥ ವ್ಯಕ್ತಿತ್ವ. ಹಾಗಾಗಿ ಇವತ್ತು ಸಹಿತ ಯಾವುದಾದ್ರೂ ಆದರ್ಶ ವ್ಯಕ್ತಿಗೆ ನಾವು ಕರೆಯುವುದಾದರೆ ಅವರು ಶ್ರೀರಾಮಚಂದ್ರ ಇದ್ದ ಹಾಗೆ, ಅವರು ಶ್ರೀರಾಮ ಇದ್ದ ಹಾಗೆ. ಯಾಕಂದರೆ ರಾಮನ ಎಲ್ಲ ಕಲ್ಪನೆಗೂ ಆದರ್ಶಮಯವಾಗಿದ್ದವು, ರಾಮನ ಎಲ್ಲ ವ್ಯಕ್ತಿತ್ವವೂ ಕೂಡ ಆದರ್ಶಮಯವಾಗಿತ್ತು. ಅದಕ್ಕೋಸ್ಕರ ರಾಮರಾಜ್ಯ ಅನ್ನುವಂಥ ಕಲ್ಪನೆಯನ್ನು ಎಲ್ಲ ಮಹತ್ವಾಕಾಂಕ್ಷಿ ಮಹಾನಾಯಕರು ಕಂಡಿದ್ದರು. ಮಹಾತ್ಮ ಗಾಂಧೀಜಿಯವರು ಸಹಿತ ರಾಮನೇ ಆದರ್ಶ ದೈವವಾಗಿದ್ದ. ಪ್ರಾಣ ಬಿಡುವಾಗ ಸ್ವತಃ ಮಹಾತ್ಮ ಗಾಂಧೀಜಿಯವರು ಹೇ ರಾಮ್ ಅಂತ ಪ್ರಾಣ ಬಿಟ್ಟಿದ್ದು ಇವತ್ತಿಗೂ ಸಹಿತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಎಲ್ಲ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದುಕೊಂಡು ಮಹಾನ್ ವ್ಯಕ್ತಿಗಳಿಗೂ ಸಹಿತ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ವಿದ್ವಾಂಸರಿಗೆ ಯಾರಿಗೂ ಕೂಡ ರಾಮ ಆದರ್ಶವಾಗಿ ನಿಲ್ತಾನೆ. ರಾಮ ನಮ್ಮ ದೇಶದ, ನಮ್ಮ ಹಿಂದೂ ದೇಶದ ಅಥವಾ ಎಲ್ಲ ಒಂದು ದೇಶಗಳ ರಾಮನನ್ನು ಸರಿಯಾಗಿ ಅರಿತುಕೊಂಡವರಿಗೆ ರಾಮ ಆದರ್ಶವಾಗ್ತಾನೆ. ಆ ಕಾರಣಕ್ಕಾಗಿ ಅಂಥ ಒಂದು ಮಹಾಕಾವ್ಯದ ಮುಖಾಂತರ, ರಾಮನ ಪಾತ್ರದ ಮುಖಾಂತರ ಒಂದು ಆದರ್ಶ ವ್ಯಕ್ತಿತ್ವಕ್ಕೆ ಕಳಸಿಟ್ಟಂಥ ಒಂದು ಕೃತಿ ರಾಮಾಯಣವಾಗ್ತದೆ. ಹಾಗಾಗಿ ಇಂಥ ಒಂದು ಮಹತ್ವದಂಥ ಕೃತಿಯನ್ನು ಬರೆದಂತಹ ವಾಲ್ಮೀಕಿಯವರು ನಿಜವಾಗ್ಲೂ ಸಹಿತ ಶ್ರೇಷ್ಠರು. ಅವರನ್ನು ನಾವು ಸ್ಮರಿಸಬೇಕಾದದ್ದು ಏನಂತ ಹೇಳಿದರೆ ಅಗತ್ಯ. ಆ ಕಾರಣಕ್ಕೋಸ್ಕರ ನಮಗೆ ಮಹರ್ಷಿ ವಾಲ್ಮೀಕಿ ಜಯಂತಿ ಭಾಳ ಒಂದು ಅವಶ್ಯ ಒಂದು ಸಂಭ್ರಮ ಅಂತ ನಾವು ಹೇಳ್ಬೋದು. ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.